ವೇದಗಳ ಅನುಸಾರವಾಗಿ ಶಾಸ್ತ್ರಗಳು ಪ್ರಮಾಣವೆನಿಸುತ್ತವೆ. ಏನಂತಾರ್ರಿ? ವೇದಗಳಿಗೆ ಅನುಸಾರವಾಗಿ ಶಾಸ್ತ್ರಗಳು ಇದ್ದು ಅಂದ್ರೆ ಅವಕ್ಕ ಏನಂತಾರ? ಪ್ರಮಾಣವೆನಿಸುತ್ತವೆ. ಮತ್ತು ವೇದಗಳಿಗೆ ವಿರುದ್ಧವಾಗಿ ಶಾಸ್ತ್ರಗಳು ಇದ್ದು ಅಂದ್ರೆ ಅವಕ್ಕ ಅಪ್ರಮಾಣವೆನಿಸುತ್ತವೆ. ವೇದಗಳಿಗೆ 5 ಶಾಸ್ತ್ರಗಳು ಹೇಗೆ ವಿರುದ್ಧವಾಗಿರುತ್ತವೆಯೋ ಎಂಬುದು ಶಾರೀರಿಕ ಮೊದಲಾದ ಗ್ರಂಥಗಳಲ್ಲಿ, ಅಂದ್ರೆ ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿರುತ್ತದೆ. ಆದರೆ ಉತ್ತರ ಮೀಮಾಂಸಾ ಶಾಸ್ತ್ರವು, ಉತ್ತರ ಮೀಮಾಂಸಾ ಅಂದ್ರೆ ವೇದಾಂತ, ನಮ್ಮ ಪೂರ್ವಜರು ಯಾರಪ್ಪ ಅಂತ ಕೇಳಿದ್ರೆ ಉತ್ತರ ಮೀಮಾಂಸಿಗಳು, ಅದುವೇ ವೇದಾಂತ ಶಾಸ್ತ್ರ. ಯಾವದಪ್ಪ ಅಂತ ಕೇಳಿದ್ರೆ ನಮ್ಮದು ಉತ್ತರ ಮೀಮಾಂಸಾ ವೇದಾಂತ ಶಾಸ್ತ್ರ. ಉತ್ತರ ಮೀಮಾಂಸಾ ಶಾಸ್ತ್ರವು ಯಾವ ಅಂಶದಲ್ಲೂ ವೇದಗಳಿಗೆ ವಿರುದ್ಧವಾಗಿರುವುದಿಲ್ಲ. ಆದ್ದರಿಂದ ಅದು ಪ್ರಮಾಣವಾಗಿರುತ್ತದೆ. ಮತ್ತು ಬೇರೆ ಶಾಸ್ತ್ರಗಳಲ್ಲಿಯೂ ಕೂಡ ಯಾವುದೋ ಒಂದು ಅಂಶದಲ್ಲಿ ವೇದಗಳಿಗೆ ಅನುಸಾರವಾಗಿರುವುದನ್ನು ನೋಡಿದ ಯಾರಪ್ಪ ಅಂದ್ರೆ ಮಂದ ಬುದ್ಧಿ ಉಳ್ಳವರು, ಇಲ್ಲಿ ವೇದಕ್ಕೆ ಅನುಸಾರ ಅದ ಎಲ್ಲೋ ಒಂದು ಜಾನಾಗತ್ತ, ಅದನ್ನ ನೋಡಿ ಅವುಗಳಲ್ಲಿ ವಿಶ್ವಾಸವನ್ನು ಮಾಡುತ್ತಾರೆ. ಆದರೆ ಬಹಳಷ್ಟು ಅಂಶದಲ್ಲಿ ವೇದಗಳಿಗೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಅವು ತ್ಯಾಜ್ಯವಿರುತ್ತವೆ. ಯಾವುದೋ ಒಂದು ಅಂಶದಲ್ಲಿ ವೇದಾನುಸಾರವಾಗಿರುವುದರಿಂದ ಅದು ಗ್ರಹಾಯವಾಗುತ್ತದೆ ಎಂದು ಒಂದು ವೇಳೆ ಹೇಳಿದ್ದಾದರೆ, ಜೈನ ಶಾಸ್ತ್ರವು ಕೂಡ ಅಹಿಂಸಾ ಅಂಶದಲ್ಲಿ ವೇದಾನುಸಾರವಾಗಿರುತ್ತದೆ ಅಂದ ಮೇಲೆ ಅದನ್ನು ಕೂಡ ಗ್ರಹ್ಯ ಮಾಡಬೇಕಾಗಿತ್ತು. ಅಹಿಂಸಾ ಪರಮೋ ಧರ್ಮ ಅಂತ ಅದು ವೇದಾನುಸಾರವಾಗಿದೆ, ಅದನ್ನು ಮತ್ತೆ ಗ್ರಹಣ ಮಾಡಬೇಕಾಗಿತ್ತು. ಅದಕ್ಕಾದರೆ ಅದು ತ್ಯಾಜ್ಯವಿರುತ್ತದೆ ಹೊರತು ಗ್ರಾಹ್ಯವಿರುವುದಿಲ್ಲ. ಯಾವುದು? ಜೈನ ಮತ. ಯದ್ಯಪಿ ಬರ್ತಾನೆ ಇಲ್ಲಿ ಸಂಶಯ ಮಾಡ್ತಾನೆ, ಏನಂತಾನ? ಯಾರಿಗೆ ಬುದ್ಧ ದೇವನೆಂದು ಹೇಳುತ್ತಾರೆಯೋ ಅಂತ ಸುಗತನು ಈಶ್ವರನ ಅವತಾರವೇ ಆಗಿರುತ್ತಾನೆ ಅಂದ ಮೇಲೆ ಅವನ ವಚನವಾದರೂ ಕೂಡ ವೇದಾನುಸಾರ ಪ್ರಮಾಣವೇ ಆಗಬೇಕಾಗಿತ್ತಲ್ಲ. ಅವ ಈಶ್ವರನ ಅವತಾರ ಅಂತ ಹೇಳ್ಯಾರ, ಮತ್ತ ಅವನು ಪ್ರಮಾಣ ಆಗಬೇಕಾಗಿತ್ತಲ್ಲ ಅಂತ ಯದ್ಯಪಿಗಾರ ಸಂಶಯ ಮಾಡಿದ್ರೆ, ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಬುದ್ಧ ದೇವನು ವಿಪ್ರಲಿಪ್ಸ, ಬುದ್ಧ ದೇವ ಹ್ಯಾಂಗ್ ಮಾಡ್ಯಾನಂದ್ರೆ ವಿಪ್ರಲಿಪ್ಸ ಅಂದ್ರೆ ಮೋಸ ಮಾಡುವ ನಿಮಿತ್ತದಿಂದ ಅವತಾರ ಮಾಡಿರುತ್ತಾನೆ. ಏನು ವಿಷ್ಣುನ 10 ಅವತಾರದವಲ್ಲ ಅವೆಲ್ಲ ಮೋಸ ಮಾಡುವವೇ. ಯಾಕೆ ಮೋಸ ಮಾಡವ? ಅಂತ ದೇವ್ರ ವಿಷ್ಣು ಆದ್ರೂ ಸಹಿತ ಮೋಸ ಯಾಕೆ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಹಂಗ ಮಾಡ್ಲಾರ್ದೆ ಅವ್ರು ನಾಶ ಆಗ್ತಿತ್ತಿಲ್ಲ ದುಷ್ಟರು. ಈಗ ನೋಡ್ರಿ, ಅವ ಯಾರು? ಭಸ್ಮಾಸುರ. ಯಾರದ ಆರಾಧನೆ ಮಾಡದ? ಪರಮಾತ್ಮನನ್ನು ಕುರಿತೇ ತಪಸ್ಸು ಮಾಡಿ ಪರಮಾತ್ಮ ಪ್ರತ್ಯಕ್ಷ ಆದಕರು ವರ ಬೇಡಿದ. ಏನಂತ? ನಾ ಯಾರ ತಲೆ ಮ್ಯಾಗ ಹಸ್ತಿಡ್ತೀನಿ ಅವ್ರು ಸುಟ್ಟು ಭಸ್ಮ ಆಗಬೇಕು ಅಂತ ವರ ಬೇಡು. ತಥಾಸ್ತು ಅಂದ ಪರಮಾತ್ಮ. ಕೊಟ್ಟು ಕೂಡಲೇ ಅವನನ್ನೇ ಬೆನ್ನು ಹತ್ತಿ ಬಿಟ್ಟ. ಯಾರು ವರ ಕೊಟ್ಟಿದ್ರು ಅವರಿಗೆ ಬೆನ್ನು ಹತ್ತದ. ಯಾಕ? ಅವನಿಗೆ ಸುಟ್ಟು ಪಾರ್ವತಿಯನ್ನ ಉಪಭೋಗ ಮಾಡ್ಕೋಬೇಕಂತ ಓಡಾಡ್ಲಕತ್ತ. ಶಿವ ಕೊಟ್ಟ, ತಾನೇ ಓಡಾಡ್ಲಕತ್ತ. ತಾಳೆ ಏನ್ ಮಾಡ್ಬೇಕು? ವಿಪ್ರಲಿಪ್ಸ, ಮೋಸ ಮಾಡೋ ಕೆಲಸ ಮಾಡ್ಬೇಕಾಯ್ತು ವಿಷ್ಣು. ಇಲ್ಲ ನಿರ್ವಾಹ ಇದ್ದಿತ್ತಿಲ್ಲ, ಸುಡ್ತಿದ್ದವ. ಅದಕ್ಕೆ ಅಂತ ಸಮಯದಲ್ಲಿ 10 ಅವತಾರ ಏನ್ ಧಾರಣೆ ಮಾಡಿಲ್ಲ, ಅವೆಲ್ಲ ವಿಪ್ರಲಿಪ್ಸನೆ. ಯಾಕೆ ಅದು ಮಾಡ್ಲಿಲ್ಲ ಅಂದ್ರೆ ಅದು ನೀವು ನಿವಾರಣೆ ಆಗ್ತಿತ್ತಿಲ್ಲ. ಅವಾಗ ಪರಮಾತ್ಮ ಓಡಾಡಕತ್ತ
ಅವ ವಿಷ್ಣು ಏನ್ ಮಾಡದಪ್ಪ ಅಂತ ಕೇಳಿದ್ರೆ ಸುಂದರ ಸ್ತ್ರೀ ರೂಪ ಧಾರಣ ಮಾಡಬೇಕಾಯ್ತು. ಆ ಪಾರ್ವತಿ ಹಂಗೆ ರೂಪ ತಾಳಿ ಬಂದ ಕೂಡ್ಲೆ ಇದು ಆ ಪರಮಾತ್ಮನ ಬಿಟ್ಟು ಇವನ್ ಕಡೆ ಈಕಿ ಕಡೆ ಬತ್ತದು. ಅವನಿಗೆ ಯಾಕೆ ಸುಡ್ತಿ ಅಂತ ಕೇಳಿದಳಕಿ. ಇಲ್ಲ, ಆ ಪಾರ್ವತಿಯನ್ನ ಉಪಭೋಗ ಮಾಡೋ ಸಲುವಾಗಿ ನಾನಾಗೆ ಬಂದಿನಲ್ಲ ಅಂದಳಕಿ. ನಿನ್ ಕಡೆ ನಾನಾಗೆ ಬಂದೀನಿ, ಭಾಳ ಚಲೋ ಆಯ್ತು, ನೀನಾಗೆ ಬಂದ್ರ ಬಾ ಅಂದವ. ನಂದೊಂದು ನಿಯಮ ಅದ ಅಂದಳಕಿ. ಏನದ? ಅವ ಪರಮಾತ್ಮ ಭರತನಾಟ್ಯ ಮಾಡ್ತಿದ್ದವ, ಹಂಗ ನೀನು ನಾಟ್ಯ ಮಾಡಿದ್ರೆ ನಿನ್ನ ವಶ ಆಗ್ತೀನಿ ಅಂದಳಕಿ. ಅವಾಗ ಇದು ನನಗೆ ಮಾಡ್ಲಿಕ್ಕೆ ಬರಲ್ಲ, ನಾ ಕಲಿಸ್ತೀನಲ್ಲ, ನಾ ಮಾಡೋದು ಕಲಿಸ್ತೀನಿ, ಕಲಿ ಅಂದಳು. ಭಾವ ಮಾಡ್ಲಿಕ್ಕತ್ಲು. ಒಂದು ಟೊಂಕಿನ ಮ್ಯಾಗ ಕೈ ಇಟ್ಲು, ಮ್ಯಾಲ ಒಂದು ಕೈ ಒಯ್ದಳು. ಹಂಗ ಅದನ್ನು ಮಾಡ್ತು. ನೇಮ ಏನಿತ್ತು, ಯಾರ ತಲೆ ಮ್ಯಾಗ ಹಸ್ತಿಡ್ತೀನಿ ಅವ್ರು ಭಸ್ಮ ಆಗ್ಬೇಕಂತ ಅದು ವರ ಇತ್ತು. ಸುಟ್ಕೊಂಡು ಸತ್ತು. ಇದು ಮಾಡ್ಬೇಕಾದ್ರೆ ವಿಪ್ರಲಿಪ್ಸ ಮೋಸ ಮಾಡು ಕೆಲಸ ಮಾಡಬೇಕಾಗಿತ್ತು. ಹಂಗೆ 10 ಅವತಾರಗಳು ಏನಾಗ್ಯವ ಅವೆಲ್ಲ ವಿಪ್ರಲಿಪ್ಸ ಅಂದ್ರೆ ಮೋಸ ಮಾಡುವ ನಿಮಿತ್ತದಿಂದ ಅವತಾರ ಮಾಡಿರುತ್ತಾನೆ. ಆದ್ದರಿಂದ ಅವನ ವಚನಗಳು ಸರ್ವತಾ ಅಪ್ರಮಾಣಗಳಾಗಿರುತ್ತವೆ, ಅವು ಪ್ರಮಾಣ ಅಲ್ಲ. ವಂಚನೆ ಮಾಡುವ ಇಚ್ಛೆಗೆ ವಿಪ್ರಲಿಪ್ಸ ಎಂದು ಹೇಳುತ್ತಾರೆ. ಅದಕ್ಕೆ ಮೋಸಗೊಳಿಸುವ ಇಚ್ಛೆ ಅಂತಲೂ ಕೂಡ ಹೇಳುತ್ತಾರೆ. ಆದ್ದರಿಂದ ಸರ್ವ ಅಂಶದಲ್ಲಿಯೂ ವೇದಾನುಸಾರವಾಗಿರುವ ಉತ್ತರ ಮೀಮಾಂಸಾ ಶಾಸ್ತ್ರವೇ ಸರ್ವತಾ ಮುಮುಕ್ಷುಗಳಿಗೆ ಗ್ರಾಹ್ಯವಾಗಿರುತ್ತದೆ. ಯಾವುದು? ಉತ್ತರ ಮೀಮಾಂಸ ವೇದಾಂತ ಶಾಸ್ತ್ರ. ಯದ್ಯಪಿ ಮತ್ತು ಸಂಶಯ ಮಾಡ್ತಾನ. ಏನ್ ಮಾಡ್ತಾನ? ವ್ಯಾಸ ಮಹರ್ಷಿಗಳಿಂದ ರಚಿತವಾದ ಉತ್ತರ ಮೀಮಾಂಸಾ ಶಾಸ್ತ್ರವು ಅದು ಹೆಂಗದಪ್ಪ ಅಂದ್ರ ಸೂತ್ರ ರೂಪದಲ್ಲಿರುತ್ತದೆ. ಅದರ ಮೇಲೆ ಅನೇಕ ಪುರುಷರು ಮಾಡಿರುವ ವ್ಯಾಖ್ಯಾನವಾದರೂ ಕೂಡ ಅನೇಕ ರೀತಿಯಾಗಿರುತ್ತವೆ. ಎಲ್ಲ ಅದಕ್ಕೂ ಬ್ರಹ್ಮಸೂತ್ರಕ್ಕ ವ್ಯಾಖ್ಯಾನ ಅನೇಕ ಮಂದಿ ಬರೆದಾರ. ಶಂಕರಾಚಾರ್ಯರಂತೂ ಬರೆದಾರ, ಮಧ್ವಾಚಾರ್ಯರು ಬರೆದಾರ, ರಾಮಾನುಜರು ಬರೆದಾರ, ವಲ್ಲಭಾಚಾರ್ಯರು ಬರೆದಾರ. ಮತ್ತು ಇವರು ಎಲ್ಲ ಅದಕ್ಕೆ ವ್ಯಾಖ್ಯಾನ ಬರೆದಾರಲ್ಲ, ಅದು ಯಾಕೆ ಗ್ರಾಹ್ಯ ಇಲ್ಲ ಅಂತ ಒಂದು ಯದ್ಯಪಿಗಾರಂದು. ಅದಕ್ಕೆ ತಥಾಪಿ ಏನಂತಾರ ಸಮಾಧಾನಕಾರರು, ಪೂಜ್ಯ ಚರಣ ಶ್ರೀ ಶಂಕರರಿಂದ, ಯಾರಪ್ಪ ಅಂದ್ರ ಪೂಜ್ಯಪಾದರಾದ ಯಾರು ಶ್ರೀ ಶಂಕರರಿಂದ ವಿರಚಿತವಾದ ವ್ಯಾಖ್ಯಾನವೇ ವೇದಾನುಸಾರವಾಗಿರುತ್ತದೆ ಹೊರತು ಬೇರೆಯವರ ವ್ಯಾಖ್ಯಾನವು ವೇದಾನುಸಾರವಾಗಿರುವುದಿಲ್ಲ. ಅವರೆಲ್ಲ ದ್ವೈತಪರನೋ ವಿಶಿಷ್ಟ ದ್ವೈತಪರನೋ ಬಲ್ಲಂಗ ಅವರು ಹೆಂಗ ಬರ್ಕೊಂಡಾರ ಹಂಗ. ಆದ್ರೆ ಶಂಕರಾಚಾರ್ಯರು ಮಾತ್ರ ಹೆಂಗ ಬರೆದಾರಪ್ಪ ಅಂತ ಕೇಳಿದ್ರೆ ಅದು ವೇದಾನುಸಾರವಾಗಿದೆ, ಪ್ರಮಾಣಭೂತವಾಗಿ. ಅದಕ್ಕೆ ಪೂಜ್ಯ ಚರಣ ಶ್ರೀ ಶಂಕರರಿಂದ ವಿರಚಿತವಾದ ವ್ಯಾಖ್ಯಾನವೇ ವೇದಾನುಸಾರವಾಗಿರುತ್ತದೆ ಹೊರತು ಬೇರೆಯವರ ವ್ಯಾಖ್ಯಾನವು ವೇದಾನುಸಾರವಾಗಿರುವುದಿಲ್ಲ. ಈ ಸಂಗತಿಯನ್ನು ಇದೇ ಗ್ರಂಥದ 5ನೇ ತರಂಗದಲ್ಲಿ ಪ್ರತಿಪಾದನೆ ಮಾಡಿರುತ್ತೇವೆ. ಆದ್ದರಿಂದ ಬೇರೆ 5 ಶಾಸ್ತ್ರಗಳು ಅಪ್ರಮಾಣವಿರುತ್ತವೆ. 5 ಶಾಸ್ತ್ರ ಏನದು? ನ್ಯಾಯ, ವೈಶೇಷಿಕ, ಸಾಂಖ್ಯ, ಪೂರ್ವಮೀಮಾಂಸಾ ಮತ್ತು ಪತಂಜಲಿ. ಇವೆಲ್ಲ ಹೆಂಗವಪ್ಪ ಅಂತ ಕೇಳಿದ್ರೆ ಅಪ್ರಮಾಣದವ, ಪ್ರಮಾಣ ಅಲ್ಲ. ಇನ್ನು 521ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಅನ್ಯ ಶಾಸ್ತ್ರಗಳನ್ನು ತ್ಯಾಗ ಮಾಡುವುದರಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ ಮತ್ತು ಹಾಗೂ ಕಾರಣವನ್ನು ಹೇಳ್ತಾರೆ. ಅದಕ್ಕೆ ಕಾರಣನೂ ಕೊಡ್ತಾರೆ. 521. ಓಂ ನಮಃ ಶಿವಾಯ. ಎಲ್ಲರಿಗೂ ಕೇಳಿಸ್ತದ್ರಿ ಪೋರ? ನಮಸ್ಕಾರಪ್ಪ, ಕೇಳಿಸ್ತದ್ರಪ್ಪ. ಓಂ ನಮಃ ಶಿವಾಯ. ಕೇಳಿಸ್ತಾರಪ್ಪ, ಕೇಳಿಸ್ತಾರೆ.
ಕೇಳಿಸ್ತಾರ, ಚೆನ್ನಾಗಿ ಕೇಳಿಸ್ತದ. ಇನ್ ನೋಡ್ರಿ ಏನಂತಾರಿ 521ನೇ ಅಂಕದಲ್ಲಿ, ಯಾವ ಇದೇ ತರಂಗದಲ್ಲಿ ಈ ಮೊದಲು ಸರ್ವಶಾಸ್ತ್ರಗಳು ಮೋಕ್ಷದಲ್ಲಿಯೇ ಪ್ರಯೋಜನ ಉಳ್ಳವುಗಳಾಗಿರುತ್ತವೆ ಎಂದೇನು ಹೇಳಿತ್ತು, ಅದು ತರ್ಕದ ದೃಷ್ಟಿಯ ಸಾರಗ್ರಾಹಿ ವಿವೇಕದಿಂದ. ಅವನಲ್ಲಿ ವಿಚಾರ ಮಾಡುವ ಶಕ್ತಿ ಇತ್ತು. ಯಾರಲ್ಲಿ? ತರ್ಕ ದೃಷ್ಟಿಯಲ್ಲಿ ಭಯಂಕರ ವಿಚಾರ ಶಕ್ತಿ ಅವನಲ್ಲಿ. ಅದಕ್ಕೆ ಎಲ್ಲಾ ಶಾಸ್ತ್ರಗಳು ಏನದವಪ್ಪ ಅಂತ ಕೇಳಿದ್ರೆ, ಮುಖ್ಯ ಪ್ರಯೋಜನ ಬ್ರಹ್ಮಜ್ಞಾನದಲ್ಲಿ ಅದಾವಂತ ಸಾರಗ್ರಾಹಿ ದೃಷ್ಟಿಯಿಂದ ಅದನ್ನು ಸಿದ್ಧ ಮಾಡಿದ್ದ. ಎಲ್ಲಾ ಶಾಸ್ತ್ರಗಳು ಎಲ್ಲವಪ್ಪ ಅಂತ ಕೇಳಿದ್ರೆ ಅದು ಮುಖ್ಯ ಪ್ರಯೋಜನ ಬ್ರಹ್ಮಜ್ಞಾನದಲ್ಲಿ. ಕೆಲವು ಸಾಕ್ಷಾತ್ವಾಗಿದವ, ಕೆಲವು ಪರಂಪರೆಯಿಂದ ಆಗ್ಯಾವಂತವನಲ್ಲಿ ವಿಚಾರ ಶಕ್ತಿ ಇದ್ದುದರಿಂದ ಅವ ಸಾರಗ್ರಾಹಿ ದೃಷ್ಟಿಯಿಂದ ತಿಳ್ಕೊಂಡಿದ್ದ. ಸಾರಗ್ರಾಹಿ ವಿವೇಕದಿಂದ ದೃಷ್ಟಿಯಿಂದ ಹೇಳಿತ್ತು. ಹೇಗೆಂದರೆ, ಯಾವನು ಒಬ್ಬನಿಗೆ ಅವನ ಶತ್ರು ಖಡ್ಗದಿಂದ ಹೊಡೆದನು, ಯಾವನಿಗೂ ಒಬ್ಬನಿಗೆ ಅವನ ಶತ್ರು ಏನ್ ಮಾಡ್ದ? ಖಡ್ಗದಿಂದ ಹೊಡೆದನು. ಅದರಿಂದ ಅವನ ಏನಾಯ್ತಪ್ಪ ಅಂತ ಕೇಳಿದ್ರ, ಶರೀರದಲ್ಲಿಯ ದುಷ್ಟ ರಕ್ತವೆಲ್ಲವೂ ಹೊರಗೆ ಹೋಗಿ ದೈವಗತಿಯಿಂದ ಅವನ ರೋಗವು ನಿವೃತ್ತಿಯಾಯಿತು. ಅವನಿಗೆ ಒಂದು ಗಂಟಾಗಿತ್ತು ಭಯಂಕರ. ಎಲ್ಲಿ? ಇಲ್ಲಿ ತೊಡಿಗೋ ಕಾಲಿಗೋ ಎಲ್ಲೋ ಧಮ್ಮ ಗಂಟಾಗಿತ್ತು. ಅವ ಶತ್ರು ಏನ್ ಮಾಡ್ದ? ಹೊಡೆದ ಆ ಗಂಟಿನ ಮ್ಯಾಗೆ ಹೊಡೆದ ಕೂಡಲೇ ಏನಾಯ್ತಪ್ಪ ಅಂತ ಕೇಳಿದ್ರೆ, ಅದು ಹೊಡೆದು ಆ ದುಷ್ಟ ಏನ್ ನೀರು ತುಂಬಿತ್ತು, ಹಸಿರು ನೀರು ಎಲ್ಲ ಹೋಯ್ತು, ಕಾಲು ಹಗುರಾಗಿ ಬಿಡ್ತಂದು. ಹಾಗ ಉದಾಹರಣೆ ಕೊಡ್ತಾರೆ ಇಲ್ಲಿ. ರೋಗವು ನಿವೃತ್ತಿ ಆಯಿತು. ಆವಾಗ ಸಾರಗ್ರಾಹಿಯಾದ ಆ ಪುರುಷನು ಖಡ್ಗದಿಂದ ಹೊಡೆದವನ ಉಪಕಾರವನ್ನು ಹೇಗೆ ಮಾನ್ಯ ಮಾಡುತ್ತಾನೆಯೋ, ನೀ ಹೊಡೆದದ್ದು ನನಗೆ ಅನ್ನೋದು ಇದು ಆಗ್ಲಿಲ್ಲಪ್ಪ, ಬಹಳ ಅನುಕೂಲ ಆಯ್ತು ಮರಾಯ, ಭಯಂಕರ ನೋವಿಟ್ಟಿತ್ತು, ಹೊಡೆದಿ ಅದು ಸೋರಿ ಹೋಗಿ ನನಗ ಆನಂದ ಬಹಳ ಸುಖ ಆಯ್ತು ಅಂತನವ. ಹಾಗೆ ಇನ್ನ ಸಿದ್ಧಾಂತ ಹೇಳ್ತಾರ, ಅನ್ಯಶಾಸ್ತ್ರಗಳಿಂದಲೂ ಕೂಡ ಯಾವುದೋ ಒಂದು ರೀತಿಯಿಂದ ಅಂತಃಕರಣದ ಶುದ್ಧಿಯೋ ಅಥವಾ ನಿಶ್ಚಲತ್ವವೋ ಉಂಟಾಗಿರುವುದರಿಂದ ಆ ಪುರುಷನು ಸಂಸಾರದಿಂದ ನಿವೃತ್ತನಾಗಿ ಒಂದು ವೇಳೆ ವೇದಾನುಸಾರವಾಗಿ ನಿಶ್ಚಯವನ್ನು ಮಾಡಿದ್ದಾದರೆ ಅವನಿಗೆ ಮೋಕ್ಷವು ಪ್ರಾಪ್ತವಾಗುತ್ತದೆ. ಹಾಗೆ ಮಾಡದೆ ಸರ್ವತಾ ಅದರಲ್ಲಿಯೇ ಅಂದ್ರೆ ಅನ್ಯಶಾಸ್ತ್ರದಲ್ಲಿಯೇ ಅಗ್ರ ಬುದ್ಧಿಯನ್ನು ಮಾಡಿದ್ದಾದರೆ ಏನಾಗ್ತದೆ? ಅದೇ ಸತ್ಯ ಅಂತ ತಿಳ್ಕೊಂಡು ಕೂತ್ಯಂದ್ರ ಅಂಧಗೋಲಾಂಗಲ ನ್ಯಾಯದಂತೆ ಇಲ್ಲೊಂದು ನ್ಯಾಯ ಕೊಟ್ರವ್ರು. ಏನು? ಅಂಧಗೋಲಾಂಗುಲ ನ್ಯಾಯ. ಅನರ್ಥವನ್ನೇ ಹೊಂದುತ್ತಾನೆ. ಅವ ಏನ್ ಮಾಡ್ತಾನ? ಅನರ್ಥ ಅಂದ್ರೆ ಏನ್ರಿ? ನಮಸ್ಕಾರಪ್ಪ. ಸರ್ವ ಪುರುಷಾರ್ಥಹೀನ ಅನರ್ಥ. ಅನರ್ಥ ಅಂದ್ರೆ ಸರ್ವ ಪುರುಷಾರ್ಥಹೀನ. ಅದಕ್ಕೆ ಅನರ್ಥ ಅಂತ ಕರೀತಾರ ನೋಡ್ರಿ. ಅನರ್ಥವನ್ನೇ ಹೊಂದುತ್ತಾನೆ. ಟಿಪ್ಪಣಿ ಕೊಟ್ಟಿರ್ಲಿಲ್ರಿ ಇಲ್ಲಿ? ಓಂ ನಮಃ ಶಿವಾಯ ಅಪ್ಪಾಜಿ. ಸರ್ವ ಪುರುಷಾರ್ಥಹೀನ ಅಂದ್ರೆ ಏನಪ್ಪಾಜಿ? ಹಾ ರೀ, ಸರ್ವ ಪುರುಷಾರ್ಥಹೀನ ಅಂದ್ರೆ ಏನು? ಯಾವ ಪುರುಷಾರ್ಥಗಳು ಸಿದ್ಧಿಸಂಗಿಲ್ಲ ಅವನಿಗೆ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತ ಮೋಕ್ಷ ಅಂತ ದೂರ ಉಳಿತು. ಈ ಧರ್ಮ ಅರ್ಥ ಇವರೇ ಸಂಗ್ರಹ ಆಗ್ತಂದ್ರೆ ಇವು ಆಗಂಗಿಲ್ಲ ಅವನಿಗೆ. ಸರ್ವ ಪುರುಷಾರ್ಥಹೀನ. ಪುರುಷಾರ್ಥ ಎಷ್ಟದವ್ರಿ? 4 ಅಪ್ಪಾಜಿ.
ಯಾವ ಒಂದು ಸಿದ್ಧಿಸಂಗಿಲ್ಲ. ಇನ್ನು 522ನೇ ಅಂಕದಲ್ಲಿ ಅಂದಗೋಲಾಂಗುಲ ನ್ಯಾಯವು ಈ ಪ್ರಕಾರವಿರುತ್ತದೆ. ಏನಂದ್ರ, ವಸ್ತ್ರಾಭರಣಗಳಿಂದ ಅಲಂಕೃತನಾದ ಯಾವನು ಒಬ್ಬ ಶ್ರೀಮಂತನ ಪುತ್ರನು, ಅವ ಏನ್ ಮಾಡಿದ, ಮಗ ಶ್ರೀಮಂತದ್ದ, ಅವನ ಮಗನಿಗೆಲ್ಲ ಮೈ ತುಂಬ ವಸ್ತ್ರ ಒಡವೆ ಆಭರಣಗಳನ್ನು ಮೈ ತುಂಬ ಹಾಕಿದ್ದವ. ಅದು ನೋಡಿ ಕಳ್ಳರು ಏನ್ ಮಾಡಿದ್ರು, ಆ ಕ್ಷಣಕ್ಕೆ ತೆಗೆದುಕೊಂಡು ಹೋದರು. ಆ ಮಗನನ್ನೇ ಅಪಹರಣ ಮಾಡಿದರು ಅವರು. ಅದಕ್ಕೆ ಆ ಬಂಗಾರ ಸಲುವಾಗಿ ಒಯ್ದು ಏನ್ ಮಾಡಿದ್ರು, ಅಲ್ಲಿ ಆ ಬಾಲಕನ 2 ನೇತ್ರಗಳನ್ನು ಕಿತ್ತು ಹಾಕಿ, ಯಾಕ ಅವ್ ಕಣ್ಣಿಟ್ಟುಗಳಿಗಿಂದ ಇಂಥವ್ರೆ ನನ್ನ ಆಭರಣ, ನನ್ನ ಕಣ್ಣು ಇದು ಆಭರಣ ಒಯ್ದಾರಂತ ಹೇಳಿ ಅಂತೇಳಿ ಏನ್ ಮಾಡಿದ್ರು, ನೇತ್ರಗಳನ್ನು ಕಿತ್ತಿ ಹಾಕಿ ಅವನ ವಸ್ತ್ರಾಭರಣಗಳನ್ನು ತೆಗೆದುಕೊಂಡು ಹೋದರು. ಅವ ಕಣ್ಣಿಟ್ಟೇವಂದ್ರ ಇಂಥವ್ರೆ ನನ್ನ ಆಭರಣ ತಗೊಂಡು ಹೋಗ್ಯಾರಂತ ಹೇಳ್ತಾನಂತ ಹೇಳಿ ಏನ್ ಮಾಡಿದ್ರು, ಕಣ್ಣ ಕೆತ್ತಿ ಬಿಟ್ರು. ಆಗ ಅತಿ ದುಃಖಿತನಾದ ಬಾಲಕನು ರೋದನ ಮಾಡುತ್ತಾ ನಿಂತಿರುವಾಗ ಅಳ್ಕೋತ್ ನಿತ್ತ. ಅವಾಗ ಒಬ್ಬ ನಿರ್ದಯನಾದ ವಂಚಕನು, ಮತ್ತೊಬ್ಬ ಎಂತವ ಬಂದವ, ದಯಾವಂತ ಬರಲಿಲ್ಲ, ನಿರ್ದಯನಾದ ವಂಚಕನು ಬಂದ, ಬಲಿಷ್ಠವಾಗಿ ಸೊಕ್ಕಿದ ಒಂದು ಹೋರಿಯ ಅಂದ್ರೆ ಎತ್ತಿನ ಬಾಲವನ್ನು ಆ ಬಾಲಕನ ಕೈಗೆ ಕೊಟ್ಟು, ಏನ್ ಮಾಡ್ದ, ಅಲ್ಲೇ ಮೈಲಿ ಕತ್ತಿದ ಒಂದು ಸೈರ್ಯ ದನ, ಯಾವುದು ಕಪಲಿ ಬಿಟ್ಟಿರ್ತಾರ ನೋಡ್ರಿ, ಕಪಲಿ. ಅವ ಏನ್ ಮಾಡ್ದ, ಬಾಲಕನ ಕೈಗೆ ಅದ್ರ ಬಾಲ್ ಕೊಟ್ಟ, ಇದನ್ನ ಹಿಡ್ಕೊಂಡು ಹೋಗು, ನಿನಗೆ ನೇರವಾಗಿ ಮನಿಗೆ ಒಯ್ತದ ಅಂದವ. ಅವ ಏನ್ ಮಾಡ್ಬೇಕು, ನಿರ್ಗತಿಕ ಅವ, ನಿರ್ವಾ ಇಲ್ಲ, ಇನ್ನ ಇದುವರೆ ಒಯ್ದಿತ್ತ ಹೇಳಿದ್ರ ಬಾಲ್ ಹಿಡ್ದವ. ಅದು ಮನೆಯ ದನ ಇತ್ತು, ದಿನ ಕಟ್ಟುದು, ಹೊಲಕ್ಕೆ ಒಯ್ಯೋದು, ಮನಿಗೆ ತರೋದು, ಹಿಂಗ್ ರಾಟಿತ್ತಂದ್ರೆ ನೆಟ್ಟು ಮನಿಗರಿ ಹೋಗ್ತಿತ್ತದು. ಇದು ಸೈರ್ಯ ಎಲ್ಲಿ ಬೇಕಾದಲ್ಲಿ ತಿರುಗಾಡಿ ತಿಂದದ್ ದನ. ಇದು ಎಲ್ಲಿ ಬೇಕಾದ್ರೆ ತಿನ್ನೋದು, ಯಾಕಡೆ ಬೇಕಾದ್ರೆ ಹೋಗೋದು, ಎಲ್ಲಿ ಬೇರೆ ಮನ್ಕೊಂಡು ಹಿಂಗಿದ್ದುದಿದು. ಅದು ಹ್ಯಾಂಗ ಊರಿಗೆ ಒಯ್ದಿತ್ತದು. ಅದಕ್ಕೆ ಏನಂತಾರೆ, ಒಬ್ಬ ನಿರ್ದಯನಾದ ವಂಚಕನು ಬಲಿಷ್ಠವಾದ ಸೊಕ್ಕಿದ ಒಂದು ಹೋರಿಯ ಬಾಲವನ್ನು ಆ ಬಾಲಕನ ಕೈಗೆ ಕೊಟ್ಟು, ನೀನು ಇದರ ಬಾಲವನ್ನು ಬಿಡಬೇಡ, ಇದನ್ನು ಹಿಡಿದುಕೊಂಡು ಹೋದರೆ ನಿನ್ನನ್ನು ಊರಿಗೆ ಮುಟ್ಟಿಸುತ್ತದೆ ಎಂದು ಹೇಳಿದನು. ಆಗ ಆ ದುಃಖಿತನಾದ ಬಾಲಕನು ಅವನ ವಚನದಲ್ಲಿ ವಿಶ್ವಾಸವನ್ನಿಟ್ಟು ಮತ್ತಿಷ್ಟು ದುಃಖವನ್ನೇ ಅನುಭವ ಮಾಡುತ್ತಾ ಮಹಾ ಅನರ್ಥವನ್ನೇ ಹೊಂದುವಂಥವನಾದನು. ಏನಾಯ್ತು, ಮತ್ತಿಷ್ಟು ಮಹಾ ಅನರ್ಥ, ದುಃಖ. ಊರಿಗೂ ಒಯ್ಲಿಲ್ಲದು, ಮತ್ತೆ ಎಲ್ಲಿ ಬೇಕಾದಲ್ಲಿ ಕಂಟ್ಯಾ ಮುಳ್ಳಾಗಿ ತೆಗ್ನಾಗ ಎಲ್ಲಿ ಬೇಕಲ್ಲಿ ತಿರುಗಾಡ್ಸಲ್ಕತ್ತು. ಏನಾಯ್ತು, ಮಹಾ ಅನರ್ಥ ಹೊಂದದ. ಹೇಗೋ ಹಾಗೆ ಇನ್ನು ಸಿದ್ಧಾಂತ ಹೇಳ್ತಾರ, ವಿಷಯ ರೂಪ ಚೋರನು. ಇಲ್ಲಿ ಚೋರ ಯಾರಪ್ಪ ಅಂದ್ರೆ ವಿಷಯ, ಇಲ್ಲಿ ವಿಷಯ ರೂಪ ಚೋರ. ವಿಷಯ ಅಂದ್ರೆ ಏನ್ರಿಮ್ಮ? ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಭೋಗೋಪಭೋಗ ವಿಷಯ. ಭೋಗ ಉಪಯೋಗ ವಿಷಯ. ಹೇಗೋ ಹಾಗೆ ವಿಷಯ ರೂಪ ಚೋರನು ವಿವೇಕ ರೂಪ ನೇತ್ರವನ್ನೇ ಕಿತ್ತು ಹಾಕಿ, ನೇತ್ರ ಅಂತವು ವಿವೇಕ ಅನ್ನೋದೇ ನೇತ್ರ ಕಿತ್ತು ಹಾಕಿ, ಅಂದ್ರೆ ಅದಕ್ಕಾಗಿ ಮನುಷ್ಯ ಜನ್ಮ ಬಂದದನ್ನೋದು ವಿವೇಕ ಇಲ್ಲ ಅವನಿಗೆ. ಆ ಕಣ್ಣೆ ಹೋಗಿಬಿಟ್ಟು ಅಲ್ಲ, ಯಾವ ವಿಷಯ ರೂಪ ಚೋರ ವಿಷಯದಲ್ಲಿ ಆಸಕ್ತಿ ಹುಟ್ಟಿಸ್ತು, ಮತ್ತೆಷ್ಟು ಅಲ್ಲಿ ಕಿತ್ತು ಹಾಕಿ ಸಂಸಾರವೆಂಬ ಮಹಾ ಅರಣ್ಯದಲ್ಲಿ ಬಿಟ್ಟಿರುವನು. ಯಾರು? ಚೋರ, ವಿಷಯ.
ಅಲ್ಲಿ ಭೇದವಾದಿ ಎಂಬ ನಿರ್ದಯ ವಂಚಕನು. ಎಂತವ? ಭೇದವಾದಿ ಎಂಬ ನಿರ್ದಯ ವಂಚಕನು ಅನ್ಯಶಾಸ್ತ್ರಗಳ ಸಿದ್ಧಾಂತದಲ್ಲಿ ಆಗ್ರಹ ಮಾಡಿಸುತ್ತಾನೆ. ಏನ್ ಮಾಡ್ತಾನ? ಇದು ನೋಡು, ನಾ ಹೇಳುದು ಸತ್ಯದ, ಇದು ಹಿಡಿದ್ರೆ ನಿನ್ನ ಸುಖ ಆಗ್ತದ. ಎಲ್ಲಿ? ಭೇದವಾದಿ. ಮತ್ತು ನಮ್ಮ ಉಪದೇಶವೇ ನಿನಗೆ ಪರಮ ಸುಖವನ್ನು ಪ್ರಾಪ್ತಿ ಮಾಡಿಕೊಡುವುದು, ಇದನ್ನು ಬಿಡಬೇಡ ಎಂದು ಹೇಳುತ್ತಾನೆ. ಅವನ ವಾಕ್ಯಗಳಲ್ಲಿ ವಿಶ್ವಾಸವನ್ನು ಮಾಡಿದರೆ ಏನಾಗ್ತದ? ಪುರುಷಾರ್ಥ ಸುಖದಿಂದ ವಂಚಿತನಾಗಿ ಜನನ ಮರಣ ರೂಪ ಮಹಾ ದುಃಖವನ್ನು ಅನುಭವ ಮಾಡಬೇಕಾಗುತ್ತದೆ. ಅವ್ರೇನ್ ಮಾಡ್ತಾರೆ ಭೇದವಾದಿಗಳು? ಅವರು ದಯಾವಂತರಲ್ಲವರು, ನಿರ್ದಯಗಳವರು. ಅವ್ರೇನ್ ಮಾಡ್ತಾರೆ? ಮತ್ತೆಷ್ಟು ಕರ್ಮ ಕೂಪದಲ್ಲಿ ಹಾಕ್ತಾರೆ ಅವರು. ಅಂದ್ರ ನಿನಗ ಬಹಳ ಪಾಪದ, ನೀ ಯಾವಾಗಲೂ ಇಂಥ ಕರ್ಮ ಮಾಡ್ತಾನೆ ಇರಬೇಕು, ಪೂಜಾ ಪುನಸ್ಕಾರ ಇಂಥದ್ದು ಮಾಡ್ತಾನೆ ಇರ್ಬೇಕು ನೀ ಅಂತ ಮತ್ತಿಷ್ಟು ಏನಾಗ್ತಾರ? ಕರ್ಮ ಕೂಪದಲ್ಲಿ ನೀ ಹಾಕ್ತಾರ ಅವರು. ಅದಕ್ಕವ ಎಂಥ ಗುರುಪ ಅಂದ್ರ ಭೇದವಾದಿ. ಆದ್ದರಿಂದ ಅನ್ಯ ಶಾಸ್ತ್ರಗಳು ತ್ಯಾಜ್ಯವಿರುತ್ತವೆ. ಅನ್ಯ ಶಾಸ್ತ್ರಗಳು ಯಾವ 5 ಅದಾವಲ್ಲ, ಅವೆಲ್ಲ ತ್ಯಾಜ್ಯದವು. ಇನ್ನು 523ನೇ ಅಂಕದಲ್ಲಿ ಒಂದ್ ಟಿಪ್ಪಣಿ ಹೋತ್ ನೋಡ್ರಪ್ಪ ಅವ್ರ ಟಿಪ್ಪಣಿ ಉಳಿತನ್ರಿ. ಅಲ್ಲಿ ಭೇದವಾದಿ ಎಂಬ ನಿರ್ದಯ ಅನ್ನೋದ್ರ ಮ್ಯಾಗ ಕೊಟ್ಟಾರ ನೋಡ್ರಿ. 550 550ನೇ ಅಂಕದಲ್ಲಿ ಇದು ಟಿಪ್ಪಣದಲ್ಲಿ ಯಾರು ಪಂಡಿತ ಪೀತಾಂಬರಜಿಯವ್ರು ಏನ್ ಹೇಳ್ತಾರ? ಭೇದವಾದಿ ಆಚಾರ್ಯರ ಶಾಸ್ತ್ರಗಳಲ್ಲಿ, ಅಂತ ಆಚಾರ್ಯರವರು ಭೇದವಾದಿ ಪರಮಾತ್ಮನ ಬಗ್ಗೆ ಹಾಗೂ ಮೋಕ್ಷದ ಬಗ್ಗೆ ಅಪರೋಕ್ಷ ಜ್ಞಾನವೇ ಇರುವುದಿಲ್ಲ ಅವರಲ್ಲಿ. ಅವ್ರು ಬೇರೆ ಬೇರೆ ಹೇಳ್ತಾರೆ. ದೇವ್ರು ಬೇರೆ, ನೀ ಬೇರೆ. ದೇವ್ರ ದೊಡ್ಡವ, ನೀ ಸಣ್ಣವ. ಅವ ಪ್ರಪಂಚ ಮಾಡ್ಯಾನ, ನಿನಗೊಂದು ಹುಲ್ಲು ಕಡ್ಡಿನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನೀ ಯಾವಾಗಲೂ ಆ ಪರಮಾತ್ಮನ ಪೂಜಾ, ಹವನ, ಹೋಮ ಇಂಥದ್ದು ಯಾವಾಗಲೂ ನೀ ಮಾಡ್ತಾನೆ ಇರಬೇಕು. ನೀವು ಮತ್ತೆಷ್ಟು ಕರ್ಮದಲ್ಲಿ ನೂಕುವವ. ಭೇದವಾದಿ ಆಚಾರ್ಯರ ಶಾಸ್ತ್ರಗಳಲ್ಲಿ ಪರಮಾತ್ಮನ ಬಗ್ಗೆ ಹಾಗೂ ಮೋಕ್ಷದ ಬಗ್ಗೆ ಅಪರೋಕ್ಷ ಜ್ಞಾನವೇ ಇರುವುದಿಲ್ಲ ಅವರಲ್ಲಿ. ಅದರಂತೆ ಯಥೋಕ್ತವಾದ ಉಪಾಸನಾ ಮೊದಲಾದ ಮೋಕ್ಷದ ಸಾಧನಗಳು ಕೂಡ ಇರುವುದಿಲ್ಲ, ಅವರಲ್ಲಿ ಇರುವುದಿಲ್ಲ. ಆದರೂ ಸಹಿತ ಇವರು ದ್ರವ್ಯವನ್ನು ಹರಣ ಮಾಡುವುದಕ್ಕೋಸ್ಕರ, ಇವರು ಎದರ ಸಲುವಾಗಿ? ಶಿಷ್ಯನ ಚಿತ್ತಾಪಹರಣ ಮಾಡೋರು ಅಲ್ಲಿವರು, ವಿತ್ತಾಪಹರಣ ಮಾಡೋರು. ನನಗೆಷ್ಟು ಕೊಡ್ಬೇಕು, ನಾ ಇದು ತಿಳಿಸ್ಕೊಡ್ತೀನಿ ನಿನಗೆ. ಮತ್ತೆಷ್ಟು ಕೂಪದಲ್ಲಿ ಹಾಕುವವರು, ಅವ್ರಿಗೆ ನಿಜಗುಂಡ್ರೆ ಏನಂದಾರ? ಗುರುವರನವನಲ್ತು. ನಾ ಬೇರೆ, ನೀ ಬೇರೆ, ದೇವ್ರು ಬೇರೆ, ಹಿಂಗ ಯಾವ ಬೇರೆ ಬೇರೆ ಭೇದ ಹೇಳ್ತಾನಲ್ಲ, ಅವ ಗುರು ಅಲ್ಲವ. ಮತ್ತೇನದನಪ್ಪ ಅಂತ ಕೇಳಿದ್ರೆ, ಯಮ ಕಿಂಕರನೇ ಬಾಧಾಕರಣ ಆಗಿ ತೋರು ಮುಡುವಳೆ. ಅಲ್ಲಿ ಅವ ಯಮಾನೋಯಪ್ಪ, ಮತ್ತಿಷ್ಟು ನಿನಗ ಜನನ ಮರಣ ದುಃಖದಲ್ಲಿ ನೂಕ್ಲಕ್ ಬಂದನವ. ಇಲ್ರಿ ನಮಗ ಗುರುವಿನಂಗೆ ಕಾಣಿಸ್ತಾನಲ್ಲ ಅಂದ್ರ ಗುರುವಿನ ಸೋಂಗ್ ಹಾಕೊಂಬಂದನವ. ಯಾರು? ಯಮ. ಮತ್ತೆಷ್ಟು ಅವ ಗುರುವರನವನಲ್ತು. ಅಂತ ಭೇದವಾದಿ ಗುರುಗಳನ್ನ ಮಾಡ್ಕೊಳ್ಳೇಬಾರದು, ಅವ್ರು ಸನಿ ಸೈತ್ಕೊಂಡಿರಬಾರದು. ಅದಕ್ಕ ಏನ್ರಿ? ಆದರೂ ಸಹಿತ
ಇವರು ದ್ರವ್ಯವನ್ನು ಹರಣ ಮಾಡುವುದಕ್ಕೋಸ್ಕರ ಲೋಕಕ್ಕೆ ತನ್ನ ಸಂಪ್ರದಾಯದ ಚಿಹ್ನ ಸಹಿತ ಸಾಂಕೇತಿಕ ಮಂತ್ರವನ್ನು, ನಾ ಜುಟ್ಲಾ ಕಟ್ಟಿದ್ರೆ ನೀನು ಜುಟ್ಲಾ ಕಟ್ಟು, ನಾ ಮುಂಡನ್ ಮಾಡ್ಕೊಂಡ್ರೆ ನೀನು ಮುಂಡನ್ ಮಾಡ್ಕೋ, ನಾ ಕೆಂಪು ಬಟ್ಟಿ ಉಟ್ಕೊಂಡ ನೀನು ಕೆಂಪು ಉಟ್ಕೋ, ಹಿಂಗ ಚಿನ್ನವನ್ನೇ ತೋರಿಸ್ಕೊಡವ್ರೆ ವಿನ ಸಾಂಕೇತಿಕ ಮಂತ್ರವನ್ನು ಉಪದೇಶ ಮಾಡುತ್ತಾರೆ. ಆದರೆ ನಮ್ಮ ಉಪದೇಶದಿಂದ ಈ ಜನರಿಗೆ ಏನ್ರಿ ಸನ್ಮಾರ್ಗಗಳೇ ಪ್ರಾಪ್ತಿಯಾಗುವುದಿಲ್ಲವೆಂದ ಮೇಲೆ ಇವರ ಜನ್ಮವೆಲ್ಲ ವ್ಯರ್ಥವಾಗಿ ಹೋಗುತ್ತದೆಯಲ್ಲ ಎಂದು ಕರುಣಾ ಹೃದಯವುಳ್ಳವರಾಗಿ ವಿಚಾರ ಮಾಡುವುದೇ ಇಲ್ಲವರು. ಯಾಕೆ ಅವರಲ್ಲಿ ದಯಾ ಬುದ್ಧಿನೇ ಇಲ್ಲ. ದಯ ಇಲ್ಲ ಅಂದ್ರೆ ಕರುಣಾ ಬರುವುದಿಲ್ಲ. ಆದ್ದರಿಂದ ಇವರು ನಿರ್ದಯರು ಮತ್ತು ವಂಚಕರು ಆಗಿರುತ್ತಾರೆ. ಇವರು ನಿರ್ದಯ. ಯಾಕೆ ದಯನೇ ಇಲ್ಲ ಇವರಲ್ಲಿ. ಆ ಭೇದ ಜ್ಞಾನ ಇತ್ತು ಅಂದ್ರೆ ಆ ದಯಾ ಬುದ್ಧಿ ಇರ್ತಿತ್ತು. ಇಲ್ಲಿ ಅವರಲ್ಲಿ ಏನದ ಭೇದ ಜ್ಞಾನದ. ಟಿಪ್ಪಣಿ ಮುಗಿತಿಲ್ರಿಪ್ಪ? ಮುಗಿತ್ರಿ. ಭೇದವಾದಿ ಎಂಬ ನಿರ್ದಯ ವಂಚಕರು ಅನ್ಯಶಾಸ್ತ್ರಗಳ ಸಿದ್ಧಾಂತದಲ್ಲಿ ಆಗ್ರಹ ಮಾಡಿಸುತ್ತಾನೆ ಮತ್ತು ನಮ್ಮ ಉಪದೇಶವೇ ನಿನಗೆ ಪರಮ ಸುಖವನ್ನು ಪ್ರಾಪ್ತಿ ಮಾಡಿಕೊಡುವುದು, ಇದನ್ನು ಬಿಡಬೇಡ ಎಂದು ಹೇಳುತ್ತಾನೆ. ಅವನ ವಾಕ್ಯಗಳಲ್ಲಿ ವಿಶ್ವಾಸವನ್ನು ಮಾಡಿದರೆ ಪುರುಷಾರ್ಥ ಸುಖದಿಂದ ವಂಚಿತನಾಗಿ ಜನನ ಮರಣ ರೂಪ ಮಹಾ ದುಃಖವನ್ನು ಅನುಭವ ಮಾಡಬೇಕಾಗುತ್ತದೆ. ಆದ್ದರಿಂದ ಅನ್ಯಶಾಸ್ತ್ರಗಳು ತ್ಯಾಜ್ಯವಿರುತ್ತವೆ. ಅವು ಬಿಡ್ಲಿಕ್ಕೆ ಯೋಗ್ಯದವು, ಬಿಟ್ಟೇ ಬಿಡಬೇಕು ವಿವೇಕಿಯಾದ ಪುರುಷ. ಇನ್ನು 523ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ರಾಜನಿಗೆ ಮರಣ ಹಾಗೂ ಬ್ರಹ್ಮಲೋಕದ ಪ್ರಾಪ್ತಿ. ಯಾವ ಶುಭ ಸಂತತಿ ರಾಜ ಅವಂದು ಇನ್ನು ಮರಣ ಆಗ್ತದ. ಮರಣ ಆದ ಬಳಿಕ ಬ್ರಹ್ಮಲೋಕದ ಪ್ರಾಪ್ತಿ ಆಗ್ತದ ಅವನಿಗೆ. ದುವಾ ಹೇಳ್ತಾರೆ ನೋಡ್ರಿ ಎಷ್ಟು, 105. तर्क दृष्टि के वचन सुनी शुभ संतति तिहि तात, संशय कोप नशो सकल लहो हिये कशलाತ್. ಅಂದ್ರೆ ತರ್ಕ ದೃಷ್ಟಿಯು ವಾಕ್ಯಗಳನ್ನು ಶ್ರವಣ ಮಾಡಿದ ಅವನ ತಂದೆಯಾದ ಶುಭ ಸಂತತಿ ರಾಜನಿಗೆ ಸಕಲ ಅಂದ್ರೆ ಸರ್ವ ಸಂದೇಹಗಳು ಏನ್ ಮಾಡುದು ನಾಶವಾಗುವುದರೊಂದಿಗೆ ಶೋಕವು ನಿವೃತ್ತಿ ಆಯಿತು. ಸಂಶಯನೇ ಹೋಯ್ತಂದ್ರೆ ದುಃಖಕ್ಕೆ ಕಾರಣ ಏನಾಗಿತ್ತು? ಸಂಶಯ. ಆ ಸಂಶಯನೇ ನಿವೃತ್ತಿಯಾಗಿ ಹೋಯ್ತು. ಅದರಿಂದ ಅವನು ಏನ್ ಮಾಡ್ದಪ್ಪ ಅಂತ ಕೇಳಿದ, ಹೃದಯದಲ್ಲಿ ಆನಂದವನ್ನು ಹೊಂದಿದನು. ಅವ ಭಯಂಕರ ಅನೇಕ ಪಂಡಿತರ ಮಾತು ಕೇಳಿ ಭಯಂಕರ ಸಂಶಯ ಬಂದಿತ್ತು. ತರ್ಕ ದೃಷ್ಟಿ ಎಂಬ ಮಗನ ಮಾತನ್ನು ಕೇಳಿ ಎಲ್ಲಾ ಸಂಶಯಗಳು ನಿವೃತ್ತಿಯಾಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಆನಂದವನ್ನು ಹೊಂದಿದ. ಇನ್ನ ದುವಾ 106 ಏನಂತಾರೆ? ಕಾರಣ ಬ್ರಹ್ಮ ಉಪಾಸನ ಕರೆ ಬಹುತ ಚಿತ್ತಲಾಯ ತರ್ಕ ದೃಷ್ಟಿ ನಿಜ ಲಖಿ ಗುರು ರಾಜ ಸಮಾಜ ಚಡಾಯ. ಅರ್ಥ, ಆದ್ದರಿಂದ ತರ್ಕದೃಷ್ಟಿ ಅಂದ್ರೆ ತರ್ಕದೃಷ್ಟಿಯೇ ತನ್ನ ಗುರುವೆಂದು, ಯಾರು? ತಂದೆ. ಮಗನೇ ನನ್ನ ಗುರು ಎಂದು ಭಾವಿಸಿ ಇಲ್ಲಿ ಸಂಪೂರ್ಣ ರಾಜ್ಯವನ್ನು ಏನ್ ಮಾಡದಪ್ಪ ಅಂದ್ರೆ ಅರ್ಪಣ ಮಾಡಿದನು.
ಆಮೇಲೆ ಚಿತಲಾಯ ಅಂದ್ರ ಮನಸ್ಸನ್ನು ಸ್ಥಿರಗೊಳಿಸಿ, ಎಲ್ಲಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಅಂದ್ರ ಕಾರಣ ಬ್ರಹ್ಮದ ಉಪಾಸನ ಅಂದ್ರೆ ಉಪಾಸನೆಯನ್ನು ಬಹಳಷ್ಟು ಮಾಡಿದನು. ಯಾರು? ಶುಭ ಸಂತತಿ ರಾಜ. ಟೀಕಾ ನೋಡ್ರಿ ನಂತರ ಇಲ್ಲಿ ಯದ್ಯಪಿ ಬರ್ತಾನ, ಏನಂತ ನಾವ ಸಂಶಯ ಮಾಡ್ತಾನಿಲ್ಲಿ. ಏನು? ತರ್ಕದೃಷ್ಟಿಯು ರಾಜನ ಪುತ್ರನಿದ್ದಾನಲ್ಲ, ಅವ ಹೆಂಗ್ ಗುರು ಆಗ್ತಾನ್ರಿ ಮಗ? ಅವ ಸಂಶಯ ಮಾಡ್ಯಾನಿಲ್ಲಿ. ಏನು? ತರ್ಕದೃಷ್ಟಿಯು ರಾಜನ ಪುತ್ರನಿದ್ದಾನಲ್ಲ, ಅವ ಹೆಂಗ್ ಗುರು ಆಗ್ತಾನ? ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರ? ಶ್ರೇಷ್ಠವಾದ ಉಪದೇಶವನ್ನು ಮಾಡುವುದರಿಂದ ಗುರು ಪದವಿಯನ್ನು ಹೊಂದಿದ್ದಾನೆ. ಶ್ರೇಷ್ಠವಾದ ಉಪದೇಶ, ಅಭೇದ ಜ್ಞಾನೋಪದೇಶ ಮಾಡದಲ್ಲ, ಅದಕ್ಕವ ಮಗ ಇದ್ರು ಸಹಿತ ಗುರು ಪದವಿಯನ್ನು ಹೊಂದಿದ. ವೇದದಲ್ಲಿ ನೋಡ್ರಿ ನೀವು, ತಾಯಿಗೆ ಮಗ ಗುರುವಾಗ್ಯಾನ, ತಮ್ಮಗ ಅಣ್ಣ ಗುರುವಾಗ್ಯಾನ, ಗಂಡಗ್ ಹೆಂಡತಿ ಗುರುವಾಗ್ಯಾಳ, ಹೆಂಡತಿ ಗಂಡ ಗುರುವಾಗ್ಯಾನ, ಮಾವುಗ ಹಳೆಯ ಗುರುವಾಗ್ಯಾನ. ಹಂಗ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಶ್ರೇಷ್ಠವಾದ ಉಪದೇಶವನ್ನು ಮಾಡಿರುವುದರಿಂದ ಗುರು ಪದವಿಯನ್ನು ಹೊಂದಿದ್ದಾನೆ. ಯಾರು? ತರ್ಕದೃಷ್ಟಿ. ಇದು ಬ್ರಹ್ಮ ವಿದ್ಯೆಯ ಮಹಿಮೆಯಾಗಿರುತ್ತದೆ. ಈ ಗುರು ಪದವಿ ಬರಬೇಕಾದ್ರೆ ಬ್ರಹ್ಮ ವಿದ್ಯೆಯ ಮಹಿಮಾ ಇದು. ಇನ್ನು ದುವಾ ಹೇಳ್ತಾರೆ ನೋಡ್ರಿ 107. ಕಚೋ ವದಿತೋ ಕಾಲ ತಬ ತಜ ರಾಜ ನಿಜ ಪ್ರಾಣ, ಬ್ರಹ್ಮಲೋಕ ಮೇ ಸೋ ಗಯೋ ಮುನಿ ಬ್ರಹ್ಮ ಜಾತ ಸಧ್ಯಾನ. 524 ಹೇಳಿಲ್ರಪ್ಪ ರೀ. ಓರಿ 524 ರೀ. ನೋಡ್ರಿ, ರಾಜನ ಮರಣ ದೇಶ ಕಾಲ ಹಿಡಿಲ್ಲ ಅಂತ ಹೇಳ್ಯಾರ ಅದ್ರಾಗ್ರಿ. ರಾಜನ ಮರಣ ರೀ ಹ್ಞೂನ್ರಿ ದೇಶ ಕಾಲ ಅಂತ ಹೇಳಿಲ್ಲತ್ರ ಅದಕ್ರಿ. 524 ಹ್ಞೂರಪ್ಪ ರೀ. ಹ್ಞೂ ರೀ. ಹಾ 524. ಇನ್ನ ದುವಾ ಅರ್ಥ ಹೇಳುದದರಿನ ಹ್ಞೂ ರೀ. ಅರ್ಥ ನೋಡ್ರಿ. ಕಚೋ ಕೆಲವು ಕಾಲ ಸಮಯ ಕಳೆಯಿತು, ಆಗ ಶುಭ ಸಂತತಿ ರಾಜನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು. ಆ ನಂತರ ಮುನಿ ಅಂದ್ರ ಋಷಿಗಳು ಉಪಾಸನೆಯನ್ನು ಮಾಡುವುದರಿಂದ ಯಾವ ಲೋಕಕ್ಕೆ ಹೋಗುತ್ತಾರೆಯೋ ಅಂತ ಬ್ರಹ್ಮಲೋಕಮೇ ಅಂದ್ರೆ ಬ್ರಹ್ಮಲೋಕದಲ್ಲಿ ಆ ಶುಭ ಸಂತತಿ ರಾಜನು ಏನು ಪ್ರವೇಶ ಮಾಡಿದನು. ಟೀಕಾ ನೋಡ್ರಿ ನಂತರ್ರಿ. ರಾಜನಿಗೆ ಮರಣವಾಗುವ ದೇಶವನ್ನಾಗಲಿ ಕಾಲವನ್ನಾಗಲಿ ಹೇಳಲಿಲ್ಲ. ಏನ್ ಹೇಳ್ತಾರ್ರಿ? ರಾಜನಿಗೆ ಮರಣವಾಗುವ ದೇಶವನ್ನಾಗಲಿ. ಅವಂಗ ಅಪರೋಕ್ಷ ಆಗ್ಲಿಲ್ಲನು ಇಲ್ಲಿ? ಎಲ್ರಿ? ಮಗನ ಉಪದೇಶವನ್ನ ಕೇಳಿ ಅಪರೋಕ್ಷ ಜ್ಞಾನ ಆಗ್ಲಿಲ್ಲ ಅನ್ನುವಂಥದ್ದು, ಲೋಕಾಂತರ ಪ್ರಾಪ್ತಿ ಆಯ್ತಲ್ಲ ಅವನ ಅಂತ. ಅಂದ್ರ ಉಪಾಸನೆ ಮಾಡಿದಲ್ರಿ. ಹ್ಞೂನ್ರಿ. ಉಪಾಸನೆದ ಪ್ರಭಾವ ಏನು? ಬ್ರಹ್ಮಲೋಕ ಪ್ರಾಪ್ತಿ. ಕುರಿತು ಧ್ಯಾನ ಮಾಡಿಕತ್ತಿದ್ದಾನ. ಹಾ, ಧ್ಯಾನ ಮಾಡ್ಲಿಕತ್ತಿದ್ದವ, ಉಪಾಸನೆ ಮಾಡಿದ್ದ.
ಧ್ಯಾನ ಮಾಡ್ಕೋದಕ್ಕೆ ಮರಣ ಪ್ರಾಪ್ತಿ ಐತೇನ್ರಿ ಅವಂಗ? ಹಾ ರೀ. ಓಹೋ. ಹಾ, ರಾಜನಿಗೆ ಮರಣವಾಗುವ ಮರಣವಾಗುವ ದೇಶವನ್ನಾಗಲಿ ಕಾಲವನ್ನಾಗಲಿ ಹೇಳಲಿಲ್ಲ. ಯಾಕೆಂದರೆ ಅದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂದ್ರ, ಉಪಾಸಕನಿಗೆ ಮರಣವಾಗುವ ಕಾಲದಲ್ಲಿ ದೇಶ ಕಾಲಗಳ ಅಪೇಕ್ಷೆ ಇರುವುದಿಲ್ಲ. ಅವನಿಗೆ ದಿನದಲ್ಲಿಯೇ ಮರಣವಾಗಲಿ ಅಥವಾ ರಾತ್ರಿಯಲ್ಲಿ ಆಗಲಿ, ದಕ್ಷಿಣಾಯನದಲ್ಲಿ ಆಗಲಿ ಅಥವಾ ಉತ್ತರಾಯಣ ಕಾಲದಲ್ಲಿ ಆಗಲಿ, ಪವಿತ್ರ ಭೂಮಿಯಲ್ಲಿ ಆಗಲಿ ಅಥವಾ ಅಪವಿತ್ರ ಭೂಮಿಯಲ್ಲಿ ಆಗಲಿ, ಹೇಗಾದರೂ ಮರಣ ಹೊಂದಿದರೂ ಸರ್ವತಾ ಉಪಾಸನೆಯ ಬಲದಿಂದ, ಸರ್ವತಾ ಏನು ಉಪಾಸನೆಯ ಬಲ ಯಾವುದದು? ಉಪಾಸನೆಯ ಬಲದಿಂದ ದೇವಯಾನ ಮಾರ್ಗದ್ವಾರ ಅವನಿಗೆ ಬ್ರಹ್ಮಲೋಕವೇ ಪ್ರಾಪ್ತವಾಗುತ್ತದೆ. ಆದರೆ ಪೂರ್ವ 5ನೇ ತರಂಗದಲ್ಲಿ ಅದೃಷ್ಟಿಯ ಪ್ರಸಂಗದಲ್ಲಿ ಯಾವ ದೇಶ ಕಾಲಗಳ ಅಪೇಕ್ಷೆಯನ್ನು ಹೇಳಿತ್ತು, ಅದು ಯೋಗ ಸಹಿತ ಉಪಾಸನೆಯನ್ನು ಮಾಡುವವನಿಗೆ. ಏನ್ ಹೇಳ್ತಿರೋದು? ಯೋಗ ಸಹಿತ ಉಪಾಸನೆಯನ್ನು ಮಾಡುವವನಿಗೆ ಹೇಳಿರುತ್ತದೆ. ಯೋಗ ಸಹಿತ ಉಪಾಸನ. ಆದರೆ ಯಾರು ಕೇವಲ ಈಶ್ವರನಿಗೆ ಶರಣಾಗತರಾಗಿ ಉಪಾಸನೆಯನ್ನು ಮಾಡುವರು, ಯೋಗ ಬಿಟ್ಟು ಕೇವಲ ಉಪಾಸನೆ ಮಾಡುವರು, ಅವರಿಗೆ ದೇಶ ಕಾಲಗಳ ಅಪೇಕ್ಷೆ ಇರುವುದಿಲ್ಲ. ಅವ ಅದೃಷ್ಟಿ ಯೋಗ ಸಹಿತ ಉಪಾಸನೆ ಮಾಡಿದ್ದವ. ಇವ ಹಂಗಲ್ಲ, ಕೇವಲ ಈಶ್ವರನಿಗೆ ಶರಣಾಗತರಾಗಿ ಉಪಾಸನೆಯನ್ನು ಮಾಡುವರು, ಅವರಿಗೆ ದೇಶ ಕಾಲಗಳ ಅಪೇಕ್ಷೆ ಇರುವುದಿಲ್ಲ. ಈ ಅರ್ಥವನ್ನು ಸೂತ್ರಕಾರರು, ಭಾಷ್ಯಕಾರರು, ಸೂತ್ರಕಾರರು ಯಾರ್ರೀ? ವ್ಯಾಸ ಮುನಿಗೌಡ್ರಪ್ಪ. ವೇದವ್ಯಾಸರು. ಸೂತ್ರಕಾರರು, ಭಾಷ್ಯಕಾರರು ಶಂಕರಾಚಾರ್ಯರು. ಏನ್ ಮಾಡ್ಯಾರ? ಪ್ರತಿಪಾದನೆ ಮಾಡಿರುತ್ತಾರೆ. ಕೇವಲ ಈಶ್ವರನಿಗೆ ಶರಣಾಗತರಾಗಿ ಉಪಾಸನೆಯನ್ನು ಮಾಡುವರು, ಅವರಿಗೆ ದೇಶ ಕಾಲಗಳ ಅಪೇಕ್ಷೆ ಇರುವುದಿಲ್ಲ. ಈ ಅರ್ಥವನ್ನು ಸೂತ್ರಕಾರರು ಹಾಗೂ ಭಾಷ್ಯಕಾರರು ಪ್ರತಿಪಾದನೆ ಮಾಡಿರುತ್ತಾರೆ. ಕೇವಲ ಈಶ್ವರಾರ್ಪಣ, ಯೋಗಿಲ್ಲ. ಯೋಗ ಸಹಿತ ಉಪಾಸನೆ ಯಾರು ಮಾಡ್ಯಾರ, ಅವ ಯಾವ ಅದೃಷ್ಟಿ ಮಾಡಿದ್ದ ಅವನಿಗೆ ದೇಶ ಕಾಲಗಳ ಅಪೇಕ್ಷೆ ಹೇಳಿತ್ತು. ಇಲ್ಲಿ ಉತ್ತರಾಯಣ ಕಾಲ, ಗಂಗಾ ನದಿ ಸ್ಥಾನ ಅಂತಲ್ಲಿ ದೇಹ ಬಿಡಬೇಕು ಅಂತ ಅವನಿಗೆ ಇವೆಲ್ಲ ದೇಶ ಕಾಲಗಳ ವ್ಯವಸ್ಥೆ ಹೇಳಿತ್ತು. ಏನಂತಾರ ನೋಡ್ರಿ, 525 ಅಂಕ. ತರ್ಕದೃಷ್ಟಿಯ ದೇಹಪಾತ ಹಾಗೂ ಪರಮಾತ್ಮನೊಡನೆ ಅಭೇದ. ನೀವು ಒಬ್ಬ ಉಳಿದಿದ್ರಿ ಯಾರು ತರ್ಕದೃಷ್ಟಿ, ಅವಂದು ಇನ್ನು ಮುಂದೆ ಹೇಳೋರದಾರ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ 108ನೇ ದುಹ, ರಾಜಕಾಜ ಸಬ ತಬ ತಬ ಕಿಯೋ ತರ್ಕದೃಷ್ಟಿ ಹುಷಿಯಾರ್ ಲಗೋ ನ ರಂಚಕ ರಂಗ ತಿಹಿ ಲಕ್ಯೋ ಬ್ರಹ್ಮ ನಿರ್ಧಾರ್. ಆಗ ತಂದೆಯ ತರುವಾಯ ಏನ್ರಿ? ಸಬ್ ಅಂದ್ರೆ ಸಂಪೂರ್ಣ, ರಾಜಕಾರ ಅಂದ್ರೆ ರಾಜಭಾರವನ್ನು ಯಾರು? ತರ್ಕದೃಷ್ಟಿಯು ಬಹು ಜಾಣತನದಿಂದ ಮಾಡಿದನು. ನೋಡ್ರಿ, ಎಲ್ಲ ಹೋಗಿ ಗುರುಗಳ ಬಲ್ಲಿ
ಜ್ಞಾನೋಪದೇಶ ಮಾಡಿಕೊಂಡು ಅದು ಶೇಷ ಪ್ರಾರಬ್ಧ ಉಳಿದಿದ್ದರಿಂದ ಮತ್ತ ಮನೆಗೆ ಬಂದು ತಂದೆಯೊಡನೆ ಸಂದರ್ಶನ ಮಾಡಿ ತಂದೆಗೂ ಗುರುವಾಗಿ ಯಥಾರ್ಥ ಉಪದೇಶ ಅವನಿಗೆ ಮಾಡಿ ಏನ್ ಮಾಡ್ದ, ಮತ್ತು ರಾಜ ಭಾರವನ್ನು ಸಂಪೂರ್ಣವಾಗಿ ಮಾಡಿದ. ತರ್ಕದೃಷ್ಟಿಯು ಬಹು ಜಾಣತನದಿಂದ ಏನ್ ಮಾಡಿದ, ಬಹು ಜಾಣತನದಿಂದ ಮಾಡಿದನು. ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಅವನು ಆ ರಾಜ್ಯಭಾರವನ್ನು ಮಾಡಿದ. ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ನಿಶ್ಚಯ ಮಾಡಿ ತಿಳಿದಿರುವುದರಿಂದ ಅವನಿಗೆ ರಾಜ್ಯ ಭೋಗದ ಅದು ರಂಗ ಏನಪ್ಪ ಅಂದ್ರೆ ಸ್ವಲ್ಪವೂ ಏನಾಗಲಿಲ್ಲ, ಮೋಹವು ಅವನಿಗೆ ರಾಜ್ಯ ಭೋಗದ ಮೋಹವು ಸ್ವಲ್ಪವೂ ಕೂಡ ಏನಾಗಲಿಲ್ಲ, ಅಂಟಿಕೊಳ್ಳಲಿಲ್ಲ. ಯಾಕ ಬ್ರಹ್ಮಜ್ಞಾನ ಆಗಿತ್ತು. ಅವಾಗ ಆ ಮೋಹದ ತಾಯಿ ಸತ್ತದದು ಅಜ್ಞಾನ. ಮೋಹದವು ಯಾವುದು, ಅಜ್ಞಾನೇ ಸತ್ತು ಹೋಗ್ಯದದು. ಅಜ್ಞಾನ ಇತ್ತಪ್ಪ ಅಂದ್ರೆ ಅದ್ರದ್ದು ಕಾರ್ಯ ಮೋಹ ಬರ್ತಿತ್ತು. ಜ್ಞಾನದಿಂದ ಅದು ಅಜ್ಞಾನೇ ನಾಶ ಆಗಿ ಹೋಗ್ಯದ. ಮೋಹಕ್ಕಿರ್ಲಿಕ್ಕೆ ಅವಕಾಶ ಇಲ್ಲ. ಆ ಮೋಹವು ಸ್ವಲ್ಪವೂ ಕೂಡ ಏನಾಗಲಿಲ್ಲ, ಅಂಟಿಕೊಳ್ಳಲಿಲ್ಲ. ಇನ್ನು 109ನೇ ದುಹ, ಅಂತ ಭಯೋ ಪ್ರಾರಬ್ಧಕೋ ಪಾಯೋ ನಿಶ್ಚಲ ಗಹೆ ಆತ್ಮ ಪರಮಾತ್ಮ ಮಿಲೋ ದೇಹ ಖೇಹತೆ ಛೇಹ. ಅಂದ್ರೆ ಅದರ ಅರ್ಥ ಅಂದ್ರೆ ತರ್ಕದೃಷ್ಟಿಯ ಪ್ರಾರಬ್ಧ ಭೋಗವು ಅಂತ್ಯವಾಯಿತು. ಪ್ರಾರಬ್ಧ ಏನಿತ್ತು ಅದ್ರ ಅಂತ್ಯ ಆಯ್ತು. ಎಲ್ಲಿ ತನ ಅದ್ರದ್ದು ಸೀಮೆ ಇರ್ತದ, ಅಲ್ಲಿ ತನ ಹೋಯ್ತಂದ್ರೆ ಮುಂದ ಮುಗಿದೋಯ್ತದು, ಅಂತ್ಯವಾಯಿತು. ಆತ್ಮ ಅಂದ್ರೆ ಕೂಟಸ್ಥ ಸಾಕ್ಷಿಯು, ಕೂಟಸ್ಥ ಅಂದ್ರು ಒಂದೇ, ಸಾಕ್ಷಿ ಅಂದ್ರು ಒಂದೇ. ಅದೇನಾಯ್ತಪ್ಪ ಅಂತ ಕೇಳಿದ್ರ ಪರಮಾತ್ಮ ಅಂದ್ರೆ ಬ್ರಹ್ಮದೊಡನೆ ಅಭೇದವಾಗಿ ಅವನಿಗೆ ಸ್ಥಿರವಾದ ಪರಂಧಾಮ ಅಂದ್ರೆ ಪ್ರಾಪ್ತವಾಯಿತು. ಹಾಗೂ ಮಣ್ಣಿನಿಂದ ಉಂಟಾದ ಶರೀರವು ಮಣ್ಣಾಗಿ ಹೋಯಿತು. ಯಾದರಿಂದ ಉಂಟಾಗಿತ್ತು ಶರೀರ? ಮಣ್ಣಿನಿಂದ ಉಂಟಾಗಿತ್ತು, ಮಣ್ಣಿನೊಡನೆ ಕೂಡ್ಕೊಂಡು ಬಿಟ್ಟಿತು. ಟೀಕಾ ನೋಡ್ರಿ ಏನಂತಾರೆ, ದೇಹವು ಖೇಹ ಅಂದರೆ ಮಣ್ಣಿನಲ್ಲಿ ಕೂಡಿ ಅಂತವಾಯಿತು. ಆತ್ಮ ಅಂದರೆ ಕೂಟಸ್ಥ ಸಾಕ್ಷಿಯು ಪರಮಾತ್ಮನೊಡನೆ ಅಭೇದವಾಯಿತು. ಇಲ್ಲಿ ಯದ್ಯಪಿ ಬರ್ತಾನ, ಸಂಶಯ ತೆಗಿತಾನ್ರಿ ಅವ. ಮತ್ತೇನಂತಾನ, ಕೂಟಸ್ಥವು ಪರಮಾತ್ಮನೊಡನೆ ಸಭೇದವಾಗಿರುತ್ತದೆ ಎಲ್ಲ. ನೀವು ಈಗ ಅದು ಅಭೇದ ಆಯ್ತಂತೀರಿ, ಸದಾ ಅಭೇದದದು. ಮತ್ ಈಗ ಅಭೇದ ಆಯ್ತಂತ ಹೇಳ್ತೀರಿ, ಹ್ಯಾಂಗ್ರಿ ಅಂತನವ. ಅದಕ್ಕೆ ತಥಾಪಿ ಅಂತರ ಉಪಾಧಿಕೃತ ಭೇದವಿರುತ್ತದೆ. ಅದು ಸದಾ ಇದ್ರು ಸಹಿತ ಉಪಾಧಿ ಅದ ನೋಡಿ, ಶರೀರ ಹೆಂಗ ಘಟ ಉಪಾಧಿಯಿಂದ ಘಟಾಕಾಶ ಹೆಂಗಂತಾರೋ, ಘಟ ಒಡೆದ ಕೂಡಲೇ ಏನದದು, ಮಹಾಕಾಶದೊಡನೆ ಅಭೇದ. ಅದಕ್ಕೆ ಹೇಳ್ತಾರಲ್ರಿ ಏನಂತಾರ, ತಥಾಪಿ ಉಪಾಧಿಕೃತ ಭೇದವಿರುತ್ತದೆ. ಉಪಾಧಿಯ ಲಯವಾಗುವುದರಿಂದ ಉಪಾಧಿಕೃತ ಭೇದವು ಅಭಾವವಾಗುತ್ತದೆ. ಉಪಾಧಿ ಲಯ ಆಯ್ತು ಅಂದ್ರೆ ಆ ಉಪಾಧಿಕೃತ ಭೇದವು ಅಭಾವವಾಗುತ್ತದೆ. ಪರಮಾತ್ಮನೊಡನೆ ಅಭೇದವೆಂದು ಹೇಳುವುದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ ಹೊರತು ಶುದ್ಧ ಚೇತನವಾದ ಬ್ರಹ್ಮದೊಡನೆ ಅಲ್ಲ. ಇಲ್ರಿ,
ವಿಧೇಯ ಮುಕ್ತಿಯಲ್ಲಿ ವಿಧೇಯ ಮುಕ್ತಿ ಅದಕ್ಕಂತಾರ್ರಿ ಒಂದ್ ಶರೀರ ರಹಿತ ವಿಧೇಯ ಮುಕ್ತಿರಪ್ಪ. ಬಂದ ಭ್ರಮರಹಿತ ಶರೀರ ರಹಿತ ವಿಧೇಯ ಹಾ ಮುಕ್ತಿ. ವಿಧೇಯ ಮುಕ್ತ ಬರೋಬ್ಬರಿ ಕರೆಕ್ಟ್ ಆಯ್ತು ನೋಡ್ರಿ. ಶರೀರೂ ರಹಿತ, ಬಂದ ಭ್ರಮರೂ ರಹಿತ, ವಿಧೇಯ ಮುಕ್ತ. ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ ಹೊರತು ಶುದ್ಧ ಚೇತನವಾದ ಬ್ರಹ್ಮದೊಡನೆ ಅಲ್ಲ. ಈ ವಾರ್ತೆಯನ್ನು ಶಾರೀರಿಕ ಭಾಷೆದ 4th ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡಿರುತ್ತದೆ. ಶಾರೀರಿಕ ಅಂದ್ರೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರದ 4th ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡಿರುತ್ತದೆ. ಅಲ್ಲೇ ಈ ಪ್ರಸಂಗವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಒಂದನೇದ್ದು ವಿಧೇಯ ಮುಕ್ತಿಯಲ್ಲಿ ಸತ್ಯ ಸಂಕಲ್ಪ ಮೊದಲಾದಗಳ ಪ್ರಾಪ್ತಿಯನ್ನು ಜೈಮಿನಿ ಮತದಲ್ಲಿ ಹೇಳಿರುತ್ತದೆ. ಮತ್ತು ಎರಡನೇದ್ದು ಔಡಲೋಮಿ ಮತದಲ್ಲಿ ಸತ್ಯ ಸಂಕಲ್ಪಾದಿಗಳ ಅಭಾವವನ್ನು ಹೇಳಿರುತ್ತದೆ. ಮತ್ತು ಮೂರನೇದ್ದು ಸಿದ್ಧಾಂತ ಮತ ಅಂದ್ರೆ ವೇದಾಂತಿಗಳು. ಸಿದ್ಧಾಂತ ಮತದಲ್ಲಿ ಸತ್ಯ ಸಂಕಲ್ಪಾದಿಗಳ ಭಾವ ಅಭಾವಗಳೆರಡನ್ನೂ ಹೇಳಿರುತ್ತದೆ. ಇದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ: ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ. ಆದ್ದರಿಂದ ಈಶ್ವರನ ಸತ್ಯ ಸಂಕಲ್ಪಾದಿಗಳು ಕೂಡ ಪ್ರಾಪ್ತವಾಗುತ್ತವೆ. ಯಾರಿಗೆ? ವಿಧೇಯ ಮೋಕ್ಷ ಹೊಂದವನಿಗೆ ಎಂದು ಅನ್ಯ ಜೀವರುಗಳ ವ್ಯವಹಾರ ಮಾಡುತ್ತಾರೆ ಎಂಬ ದೃಷ್ಟಿಯಿಂದ ಹೇಳಿರುತ್ತದೆ. ಆದರೆ ಆ ಈಶ್ವರನು ಪರಮಾರ್ಥ ದೃಷ್ಟಿಯಿಂದ ಶುದ್ಧನಿರುತ್ತಾನೆ. ನೋಡ್ರಿ, ಆ ಈಶ್ವರ ಏನದನ? ಪರಮಾರ್ಥ ದೃಷ್ಟಿಯಿಂದ, ಸತ್ಯವಾದ ದೃಷ್ಟಿಯಿಂದ ಈಶ್ವರ ಏನದನ? ಶುದ್ಧನೇ ಇರುತ್ತಾನೆ. ಅಂದ್ರ ಅಶುದ್ಧ ಚೈತನ್ಯವೇ ಅದದು. ಚೇತನದಲ್ಲಿ ಐಕ್ಯ ಹೇಳಕ್ ಬರಂಗಿಲ್ಲ ಅಂತ ಹೇಳಿ ಈಶ್ವರನಲ್ಲಿ ಹೇಳಕ್ತಾರೆ. ಓರಿ ಚೇತನದಲ್ಲಿ ಐಕ್ಯ ಸಂಭವಿಸುವುದಿಲ್ಲ ಅಂತ ಹೇಳಿ ಹಾ ಈಶ್ವರನಲ್ಲಿಯೇ ಐಕ್ಯ ಹೇಳ್ತಾ ಇದ್ದಾರೆ. ಹೌದೌದ್ರಿ. ಆ ಈಶ್ವರ ಏನದನಪ್ಪ ಅಂದ್ರೆ ಶುದ್ಧ ಚೈತನ್ಯನೇ ಅದನವ. ಹೌದೌದು, ಹಂಗ ಹೇಳಕ್ ಬರಂಗಿಲ್ಲ ಹಿಂಗ ಹೇಳೋದು. ಹಾ ರೈಟ್, ನಿಮ್ ಮಾತ್ ಕರೆಕ್ಟ್ ಅದ್ರಪ್ಪ. ಅದು ಶುದ್ಧ ಚೇತನದಲ್ಲಿ ಯಾವ ವ್ಯವಹಾರ ಇಲ್ಲ, ಐಕ್ಯನೂ ಸಂಭವಿಸುವುದಿಲ್ಲ ಅಲ್ಲಿ. ಆ ಈಶ್ವರನು ಏನದನಪ್ಪ ಅಂದ್ರೆ ಶುದ್ಧ ಚೈತನ್ಯ ಅದನವ, ಅದಕ್ಕೆ ಬಿಟ್ಟು ಬೇರೆ ಇಲ್ಲ. ಪರಮಾರ್ಥ ದೃಷ್ಟಿಯಿಂದ ಶುದ್ಧನಿರುತ್ತಾನೆ. ಅವನಲ್ಲಿ ಯಾವ ಗುಣಗಳು ಇರುವುದಿಲ್ಲ. ಆ ಈಶ್ವರ ಯಾಕರೆ ಹೇಳ್ಯಾರಪ್ಪ ಅಂದ್ರೆ ಜೀವನ ದೃಷ್ಟಿಯಿಂದ ಈಶ್ವರ ಅಂತ ಹೇಳ್ಯಾರಲ್ಲಿ. ಅದು ಹೇಳು ಹರ್ಕತ್ ಅದಕ್ಕ ಆ ಜೀವನ ದೃಷ್ಟಿಯಿಂದ ಹೇಳುದ್ದು. ಅದು ಶುದ್ಧ ಚೈತನ್ಯವೇ. ಈ ಜೀವನಂತೆ ಅವನಿಗೆ ಏನ್ರಿ ಆವರಣ ಸದ್ಗುರುಗಳ ಉಪದೇಶ ಬೇಕಾಗ್ಯದೇನ್ರಿ ಈಶ್ವರನಿಗೆ? ಏನೂ ಇಲ್ಲ ಅವನಿಗೆ. ಈಗ ಶಿಷ್ಯನ ದೃಷ್ಟಿಯಿಂದ ಹೇಳಾಕತ್ತೇನ ಜೀವನ ದೃಷ್ಟಿಯಿಂದ ಅಂತಂದ್ರೆ ಉಪಸಂಹಾರ ಮಾಡ್ಬೇಕಲ್ಲ, ಏನಂತ ಮಾಡೋರು ಇವ್ರಿಗೆ? ಅದೇ ಈಶ್ವರನಲ್ಲೇ ಅಭೇದ ಮಾಡುವುದು. ಹೌದೌದು. ಯಾಕಂದ್ರ ಅಲ್ಲಿ ಶುದ್ಧ ಚೇತನದಲ್ಲಿ ಯಾವ ವ್ಯವಹಾರ ಇಲ್ಲ ಅಲ್ಲಿ. ಏನ್ರಿ? ಆರೋಪ ಮಾಡಿದ್ರೆ ಅಪವಾದ ಮಾಡಕ್ ಬರ್ತಂತ ಮಾಡ್ಯಾರಪ್ಪ. ಈಶ್ವರನಲ್ಲಿ ಸತ್ವ ಗುಣ ಅಂತಲ್ಲಪ್ಪ ಅಲ್ಲಿ. ಅದು ಎದರದ ಗುಣ? ಮಾಯದಿಂದ ಆರೋಪಿತ ಅವೆಲ್ಲ. ಶುದ್ಧ ಸತ್ವ ಗುಣ ಮಾಯಾ ಉಪಾಧಿ ಆದುದರಿಂದ ಆ ತನ್ನ ಧರ್ಮವನ್ನ ಅದ್ರ ಮ್ಯಾಗ ಹೊರಸಲಗತ್ತದದು. ಅದರೇ ಉಪಾಧಿ ಲಕ್ಷಣ ಮಾಡ್ರಿ. ಉಪಾಧಿ ಎದಕ್ಕಂತಾರ?
ಉಪಸಮೀಪತ್ವೇ ಸ್ಥಿತ್ವಾ ಶ್ರೀಮಾನ್ ಧರ್ಮಾನ್ ಅನ್ಯತ್ರಾದಧಾತೀತಿ ಉಪಾಧಿ. ಆ ಉಪಾಧಿ ಏನ್ ಮಾಡ್ಲಕತ್ತದ, ತನ್ನ ಧರ್ಮ ಇನ್ನೊಂದ್ರ ಮ್ಯಾಗ ಹೊರ್ಸಲ್ಕತ್ತದ. ಅದರಿ ಹ್ಞೂನ್ರಿ. ಈಗ ನಿಮಗ ದೃಷ್ಟಾಂತ ತಗೋರಿ, ಕನ್ನಡಿ ವಡಕ್ ಕನ್ನಡಿ ಒಳಗ ನಿಮ್ಮ ಮುಖ ನೋಡ್ಕೊಂಡ್ರಿ ಅಂದ್ರ ಆ ಪ್ರತಿಬಿಂಬನು ಒಡಕ್ ಕಾಣಿಸ್ತದ. ನಿಮ್ಮ ಬಿಂಬ ಮುಖಕ್ಕೆ ಏನರೇ ಆಗ್ಯದನು ಇಲ್ಲ ಇಲ್ಲ. ಆ ಒಡದು ದೆವದು ಆ ಕನ್ನಡಿಯ ಧರ್ಮ ಎಲ್ಲಿ ಹೊರ್ಸಲ್ಗತ್ತದ, ಪ್ರತಿಬಿಂಬಿ ಮ್ಯಾಗ ಹೊರ್ಸಲ್ಗತ್ತದ ನೋಡ್ರಿ. ಹಾ ಹೌದೌದ್ರಿ. ಅಲ್ಲಿ ಆ ಉಪಾಧಿ ತನ್ನ ಧರ್ಮ ಇನ್ನೊಂದ್ರ ಮ್ಯಾಗ ಹೊರಸು ಸ್ವಭಾವದದು. ಅದ ಹ್ಞೂನ್ರಿ. ಒಬ್ಬ ಸಾವ್ಕಾರ ಬಜಾರ್ಕ್ ಹೋಗಿದ, ಬಸ್ ಇತ್ತು 5 ಗಂಟೆಕ ಬಸ್ ಹೋಗರ್ದಾಗ ಬಸ್ ಹೋಗಿತ್ತು. ಒಬ್ಬ ಜೋಗಪ್ಪನು ಹೋಗವಿದ್ದ ಅದೇ ಊರಿಗೆ. ಅವ ಬಂದ, ಸಾವ್ಕಾರ ನೀವು ಬಸ್ ಕಳ್ಕೊಡ್ರಿ. ಹೋಯ್ತಪ್ಪ ಬರುದಾಗ ಹೋಯ್ತು. ಆಯ್ತು ಹೇಳ್ರಿ, ಇನ್ನೊಂದು 8ಕ್ಕೆ ಒಂದದ, ಆ ಬಸ್ಸಿಗೆ ಹೋಗನ್ರಿ ಸಾವ್ಕಾರ. ಇಬ್ರು ಜೋಡಾಗಿ ಹೋಗೋನಪ್ಪ ಅಂದವ. ಅಟ್ದ ಜೋಗಪ್ಪಗೆ ಏನ್ ಬತ್ತು, ತಂಬಿಗೆ ತಗೊಂಡು ಬತ್ತು. ಸಾವ್ಕಾರ ಇದೊಂದು ಸ್ವಲ್ಪ ಭಂಡಾರ ಚೀಲ, ಇದೊಂದು ಕೊಡ ಇಲ್ಲಿ ನಿಮ್ ಮುಂದಿರ್ಲ್ರಿ, ನಾವೊಂದ್ ಸ್ವಲ್ಪ ತಂಬಿಗೆ ತಗೊಂಡು ಹೋಗಿ ಬರ್ತೀನಿ ಅಂತ ಜೋಗಪ್ಪ ಹೋದ ಕೂಡಲೇ ಬಂದವ್ರೆಲ್ಲ ಕೇಳಕತ್ತವ್ರು, ಯಾವ್ರ ಜೋಗಪ್ಪ ಅಂತ. ಯಾರಿಗೆ? ಸಾವ್ಕಾರ್ಗೆ. ಹ್ಞೂನ್ರಿ. ಯಾಕೆ ಕೇಳಕತ್ತರ್ರಿ? ಆ ಉಪಾಧಿಯಿಂದ ಕೊಡದ ಉಪಾಧಿಯಿಂದ ಕೊಡ ಬಂಡಾರ ಚೀಲ ಮುಂದೆ ಸಜ್ಜದವ. ಆ ಉಪಾಧಿ ಧರ್ಮ ಯಾರ ಮ್ಯಾಗ, ಸಾವ್ಕಾರ ಮ್ಯಾಗ ಹೊರಸಲ್ಕತ್ ನೋಡ್ರಿ. ಅದು ಅದಕ್ಕೆ ಇಲ್ಲಿ ಈ ಶುದ್ಧ ಸತ್ವಗುಣ ಎದರದಪ್ಪ, ಮಾಯದ್ದದು. ಹ್ಞೂನ್ರಿಪ್ಪ, ಮಾಯದ್ದೇನು. ಮಾಡ್ಲಿಕ್ಕೆ ದೇವಿನ ಕೈಯಾಗ ಕೊಡ್ತೀನಿ ನೋಡಂತಾರ ನೋಡ. ಏನ್ರಿ? ಈ ಸಿದ್ಧಾಂತ ಮತ್ ನಾಳೆ ನೋಡೋಣ್ರಿಪ್ಪ. ವಿಷಯ ಬಕ್ಕಳದ್ರಿನ ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.